Hello everyone, welcome to my channel Siri Natural Fitness. ಇವತ್ತು ನಾನು ಒಂದು ಡ್ರಿಂಕ್ನ ತೋರಿಸ್ತಾ ಇದ್ದೀನಿ, ಅಗಸೆ ಬೀಜಗಳದ್ದು. ಸೊ ಇದನ್ನ ಯಾವ ರೀತಿ ತಿನ್ಬೇಕು, ಇದನ್ನ ಯಾವ ರೀತಿ ತಿಂದ್ರೆ ತೂಕ ಕಡಿಮೆ ಆಗತ್ತೆ, ಸೊ ಹೆಲ್ದಿ ಆಗಿರ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಗಾಯ್ಸ್, ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾವು ಫ್ಲೆಕ್ಸ್ ಸೀಡ್ಸ್ನ ತಗೊಬೇಕು. ಫ್ಲೆಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜಗಳು. ಇದು ನೋಡಕ್ಕೆ ಸಣ್ಣ ಸಣ್ಣದಾಗಿ ಕಂಡ್ರೂ ಕೂಡ ಇದರಲ್ಲಿ ಆರೋಗ್ಯಕ್ಕೆ ಬೇಕಾದ ಉತ್ತಮ ಗುಣಗಳು ತುಂಬಾನೇ ಇರುತ್ತೆ. ಸೊ ಅದೇನೇನಂದ್ರೆ ಅಗಸೆ ಬೀಜಗಳಲ್ಲಿ ಪ್ರೋಟೀನ್ ಮತ್ತೆ ಒಮೆಗಾ 3, ಕಾರ್ಬೋಹೈಡ್ರೇಟ್, ಫೈಬರ್ ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ ಮತ್ತೆ ಪೊಟ್ಯಾಷಿಯಂ ಇದೆಲ್ಲ ಹೆಚ್ಚಾಗಿ ಅಗಸೆ ಬೀಜಗಳಲ್ಲಿ ಇರುತ್ತೆ. ಅದರಿಂದ ನಮಗೆ ತೂಕ ಕಡಿಮೆ ಮಾಡ್ಕೊಡ್ಲಿಕ್ಕೆ ಎಕ್ಸಲೆಂಟ್ ಆಗಿ ವರ್ಕ್ ಮಾಡುತ್ತೆ ಇದು. ಸೊ ಅದಷ್ಟೇ ಅಲ್ಲದೆ ನಮಗೆ ತಲೆ ಕೂದಲಿಗೂ ಅಷ್ಟೇ ತುಂಬಾನೇ ಒಳ್ಳೇದು. ಏರ್ ಫಾಲ್ ಏನಾದ್ರು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಅದಾದ್ಮೇಲೆ ನಮಗೆ ಫೇಸ್ ಅಲ್ಲಿ ಗ್ಲೋ ಕೂಡ ಅನ್ನೋದು ಜಾಸ್ತಿ ಆಗತ್ತೆ. ಅಗಸೆ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತೆ ಪ್ರೋಟೀನ್, ಫೈಬರ್, ಜೀವಸತ್ವಗಳು ಮತ್ತೆ ಖನಿಜಗಳು ಇದರಲ್ಲಿ ಇರೋದ್ರಿಂದ ಜೀರ್ಣಕ್ರಿಯೆನ ಚೆನ್ನಾಗಿ ಆಗೋ ತರ ಮಾಡುತ್ತೆ. ಹಾಗೆ ಡಯಾಬಿಟಿಸ್ ನಂತ ಕ್ಯಾನ್ಸರ್ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಬರದೇ ಇರೋ ತರ ತಡೆಯುತ್ತೆ. ರಕ್ತದಲ್ಲಿನ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದೇನಿದೆ ಅದನ್ನ ಹೊರ ಹಾಕತ್ತೆ. ಅಗಸೆ ಬೀಜಗಳನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗಿ ಮಲಬದ್ಧತೆ ಪ್ರಾಬ್ಲಮ್ನ ದೂರ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಉಪಯೋಗ ಇರೋ ಅಗಸೆ ಬೀಜಗಳನ್ನ ಯಾವ ತರ ತಿನ್ನೋದು ಅಂತ ನಾನು ಇವಾಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವರು ನಮ್ಮ ವೀವರು ಸೊ ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು ವಿತಿನ್ 2 months ಅಲ್ಲಿ ಅಂದ್ರೆ 60 days ಅಲ್ಲಿ 9 kgs ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ. ಹಲೋ, ಹಾ ಮೇಡಮ್, ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹೌದು ಮ್ಯಾಮ್. ಸೊ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದೆ? 9 kg ವೆಯ್ಟ್ ಲಾಸ್ ಆಗಿದೆ ಮ್ಯಾಮ್. ಓಕೆ, ಎಷ್ಟು ದಿನದಲ್ಲಿ? 30 days ಮ್ಯಾಮ್. ಓಕೆಪ್ಪ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು ಮ್ಯಾಮ್. ಆದ್ರೆ ನಾನು ಇಷ್ಟೊಂದು ವೆಯ್ಟ್ ಲಾಸ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮ್ಯಾಮ್. ಆದ್ರೆ ಆಯ್ತು, ನಂಗೆ ತುಂಬಾನೇ ಖುಷಿ ಆಗ್ತಿದೆ ಮ್ಯಾಮ್. ಓಕೆ ಓಕೆ, ಯಾವ ತರ ಇತ್ತಪ್ಪ ನಿಮ್ಗೆ ಡಯಟ್ ಎಲ್ಲ? ಚೆನ್ನಾಗಿತ್ತು ಮ್ಯಾಮ್. ಎಲ್ಲ ತಿನ್ಬೋದು ಅನಿಸ್ತಿತ್ತು. ಎಲ್ಲ ಏನ್ ಅಷ್ಟೊಂದು ಕಷ್ಟ ಏನು ಇಲ್ಲ, ಎಲ್ಲ ತಿನ್ನೋ ಇದೇ ಇತ್ತು ಮ್ಯಾಮ್. ನಿಮಗ್ ಡಯಟ್ ಮಾಡ್ತಾ ಇದೀನಿ ಅನ್ನೋ ಫೀಲ್ ಏನಾದ್ರು ಇತ್ತಾ, ಅಥವಾ ನಾರ್ಮಲ್ ಆಗಿ ತಿನ್ಕೊಂಡಿದೀನಿ ಅನ್ನೋ ತರ? ಎಲ್ಲ ನಮ್ ಮಾಮೂಲಿ ಡೈಲಿ ಏನ್ ತಿಂತೀವಿ ಅದಕ್ಕಿಂತ ಜಾಸ್ತಿನೇ ತಿಂತಾ ಇದ್ವಿ ಇರ್ಬೇಕು ಅಂದ್ರೆ. ಓಕೆ, ಹೆಲ್ತ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆಯಪ್ಪ ನಿಮ್ಗೆ? ನನ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಮೇಡಮ್, ಅದು ನನ್ಗೆ ಕಂಟ್ರೋಲ್ ಆಗಿದೆ. ಮತ್ತೆ ಹೇರ್ ಫಾಲ್ ಇತ್ತು, ಮತ್ತೆ ಫೇಸ್ ಅಲ್ಲಿ ಪಿಂಪಲ್ಸ್ ಎಲ್ಲ ಇತ್ತು. ಅದೆಲ್ಲಾನು ತುಂಬಾ ಕ್ಲಿಯರ್ ಆಗಿದೆ. ಫೇಸ್ ಎಲ್ಲ ಫೇಸ್ ಗ್ಲೋನು ಬಂದಿದೆ ಮೇಡಮ್ ಈಗ. ಓಕೆ, ಮುಂಚೆ ಏನಾದ್ರು ಸಪ್ಲಿಮೆಂಟ್ಸ್ ಯೂಸ್ ಮಾಡಿದ್ರಾ ನೀವು? ಹೌದು ಮೇಡಮ್, ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ ಫೇಸ್ಗೆ, ಪಿಂಪಲ್ಸ್ಗೆ ಅಂತ ಹೇಳ್ಬಿಟ್ಟು. ಓಕೆ, ಅದರಲ್ಲಿ ನನಗೆ ಏನು ರಿಸಲ್ಟ್ ಸಿಕ್ಕಿಲ್ಲ ಮೇಡಮ್. ನಾನು ಮತ್ತೆ ನಿಮ್ಮ ಡಯಟ್ ಪ್ಲಾನ್ ತಗೊಂಡಾಗ್ಲಿಂದ ನನಗೆ ಪಿಂಪಲ್ಸ್ ಮಾರ್ಕ್ಸ್ ಇತ್ತು ತುಂಬಾ ಫೇಸಲ್ಲಿ. ಅದೆಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಹೌದು ಮೇಡಮ್. ಎಲ್ರು ಹೇಳ್ತಾ ಇದ್ದೀರಾ ಸ್ಲಿಮ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ? ತುಂಬಾ ಜನ ಏನ್ ಇಷ್ಟೊಂದ್ ಸಣ್ಣ ಸ್ಲಿಮ್ ಆಗಿದೀಯಾ ನೀನು ಅಂತ ತುಂಬಾ ಜನ ಕೇಳ್ತಿದ್ದಾರೆ ಈಗ. ಏನ್ ಮಾಡ್ದೆ ಅಂತ ಹೇಳಿ. ಓಕೆ ಓಕೆ, ಸೊ ನಮ್ ಡಯಟ್ ಪ್ಲಾನ್ ಇಂದ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಲ್ವಾ? ಹೌದು ಮೇಡಮ್, ತುಂಬಾನೇ ಸ್ಯಾಟಿಸ್ಫೈಡ್ ಆಗಿದೆ ನನಗೆ. ಓಕೆ, ಇನ್ನು ಏನೇನೆಲ್ಲ ಚೇಂಜಸ್ ಆಯ್ತಪ್ಪ ನಿಮ್ಮಲ್ಲಿ? ನಿಮ್ಗೆ ಬಿಫೋರ್ ಅಂದ್ರೆ ನೀವು ಡಯಟ್ ತಗೊಳಕ್ ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ?
ಆದರೆ ನನಗೆ ಬೆಲಿ ಫ್ಯಾಟ್ ಇತ್ತು ಮೇಡಮ್, ತುಂಬ ಹೊಟ್ಟೆ ತುಂಬ ದಪ್ಪ ಇತ್ತು ನನಗೆ. ಓಕೆ, ಡ್ರೆಸ್ಸಸ್ ಎಲ್ಲ ಹಾಕಕ್ಕಾಗ್ತಾ ಇರ್ಲಿಲ್ಲ. ಡ್ರೆಸ್ಸಸ್ ಎಲ್ಲ ಹಾಕಿದ್ರೇನು ನನಗೆ ಶೇಪ್ ಇರ್ತಿರ್ಲಿಲ್ಲ. ಓಕೆ ಓಕೆ. ಈಗ ತುಂಬಾನೇ ಸ್ಯಾರಿ ಉಟ್ಕೊಂಡ್ರೆ ಅಂತೂ ಚೆನ್ನಾಗೇ ಕಾಣ್ತಿರ್ಲಿಲ್ಲ. ಆದ್ರೆ ಈಗ ಎಲ್ಲ ತುಂಬಾ ಖುಷಿ ಆಗ್ತಿದೆ ನೋಡೋದಕ್ಕೂ. ನನಗೆ ನಾನು ನಂಬೋದೇ ಆಗ್ತಿಲ್ಲ ಮೇಡಮ್ ನನಗೆ. ಓಕೆ, ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ. ಸೊ ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳೋಗಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಗೋಬಹುದು ಮೇಡಮ್, ಡೌಟೇ ಬೇಡ, ತಗೋಬಹುದು. 100% ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ಸಣ್ಣ ಹಾಗೆ ಆಗ್ತಾರೆ. ಹೆಲ್ತೂನು ಅಷ್ಟೇ, ಹೆಲ್ತ್ ಪ್ರಾಬ್ಲಮ್ಸೂನು ಚೆನ್ನಾಗಾಗುತ್ತೆ ಮೇಡಮ್. ಹಾ, ಓಕೆ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಮೇಡಮ್. ಸೊ ಫ್ರೆಂಡ್ಸ್, ನೀವು ಕೂಡ ಇದೇ ತರ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಡೀಟೇಲ್ಸ್ ಸಿಗತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ ಅಕ್ಸೆ ಬೀಜಗಳನ್ನ ಯಾವ ತರ ಮಾಡ್ಕೊಳ್ಳೋದು, ಯಾವ ತರ ತಿನ್ನೋದು ಅಂತ ಹೇಳಿ. ಇದು ವೆರಿ ಸಿಂಪಲ್. ನಿಮ್ಗೆ ಯಾವ ತರ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ಇದನ್ನ ಒಂದು ಬಿಸಿ ನೀರು, ಸ್ವಲ್ಪ ಅಂದ್ರೆ ಜಾಸ್ತಿ ಕಾದಿರೋ ನೀರಲ್ಲ, ಸ್ವಲ್ಪ ಬಿಸಿ ನೀರು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು 1 ಲೋಟ ತಗೊಳ್ಳಿ, ಅದಕ್ಕೆ ಇಷ್ಟು 1 ಸ್ಪೂನ್ ಅಷ್ಟು ಅಂದ್ರೆ ಅಕ್ಸೆ ಬೀಜನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈವನ್ ನೀವು ಅದನ್ನ ಹುರಿದ್ಬಿಟ್ಟಾದ್ರೂ ಪುಡಿ ಮಾಡ್ಕೊಳ್ಬಹುದು, ಹಸಿದಾದ್ರೂ ಮಾಡ್ಕೊಳ್ಬಹುದು. 2 ತರ ತಿಂದ್ರೂ ಏನು ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ಪುಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನ 1 ಸ್ಪೂನ್ ಅಷ್ಟು 1 ಲೋಟ ನೀರ್ಗೆ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನ ಹಾಗೇನೆ ಕುಡಿಯೋದಿರತ್ತೆ. ಸೊ ಇದು ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ ನೈಟ್ ಮಲ್ಗೋಕ್ ಮುಂಚೆ ಕುಡಿದ್ರೆ ತುಂಬಾನೇ ಒಳ್ಳೇದು. ಸೊ ಇದನ್ನ ಬ್ರೇಕ್ಫಾಸ್ಟ್ ಮಾಡಕ್ ಮುಂಚೆನೂ ಕುಡಿಬಹುದು, ಬಟ್ ನಿಮ್ಗೆ ರಿಸಲ್ಟ್ ಅನ್ನೋದು ನೈಟ್ ಅಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಇದನ್ನ ನೀವು ನೈಟ್ ಟೈಮೇ ಯೂಸ್ ಮಾಡಬೇಕು. ನೈಟ್ ಊಟ ಆದ್ಮೇಲೆ ಇದು 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು 1 ಲೋಟ ಈ ನೀರ್ನ ಕುಡ್ದ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗತ್ತೆ. ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೂನು ಬಾಡಿನಲ್ಲಿ ಟಾಕ್ಸಿನ್ಸ್ ಅನ್ನೋದನ್ನ ತೆಗ್ದ್ಬಿಟ್ಟು ಹೊರ ಹಾಕತ್ತೆ. ಜೊತೆಗೆ ತೂಕ ಕೂಡ ಚೆನ್ನಾಗಿ ಕಡಿಮೆ ಆಗುತ್ತೆ, ಗ್ಲೋ ಕೂಡ ಫೇಸ್ ಅಲ್ಲಿ ಬರ್ತಾ ಇರುತ್ತೆ. ಏರ್ ಫಾಲ್ ಏನಾದ್ರೂ ಇದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಇದು ಡಯಾಬಿಟೀಸ್ ಆಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂನು ಕೂಡ ಅದು ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ತಿನ್ನೋದಕ್ಕೆ ಇನ್ನೊಂದು ಮೆಥಡ್ ಇದೆ. ಸೊ ಇದು ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಕರ್ಡ್ ತಗೊಂಡ್ಬಿಟ್ಟು ಸೊ ಅದರಲ್ಲಿ ಈ ಪುಡಿನ 1 ಸ್ಪೂನ್ ಮಿಕ್ಸ್ ಮಾಡಿ ಅದನ್ನ ಹಾಗೇನೆ ತಿನ್ಬೋದು. ತುಂಬಾ ಚೆನ್ನಾಗಿರತ್ತೆ, ಯಾವುದೇ ರೀತಿ ಕಹಿ ಇರಲ್ಲ, ಏನಿರಲ್ಲ, ನ್ಯಾಚುರಲ್ ಆಗಿರತ್ತೆ, ಚೆನ್ನಾಗಿರತ್ತೆ, ಆರಾಮಾಗಿ ತಿನ್ಬೋದು. ಸೊ ಈ ತರ ನೀವು ಯೂಸ್ ಮಾಡಿದೀರಾ ಅಂದ್ರೆ ಡೆಫಿನೆಟ್ ಆಗಿ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.